ಪಿತೃಪಕ್ಷ ಮಹಾಲಯ ಅಮಾವಾಸ್ಯೆ ಸಮಯದಲ್ಲಿ ಅಪ್ಪಿತಪ್ಪಿಯೂ ಈ ವಸ್ತು ಮನೆಗೆ ತರಬೇಡಿ. ಪಿತೃಪಕ್ಷದ 15 ದಿನಗಳಲ್ಲಿ ಯಾವ ತಪ್ಪುಗಳನ್ನು ಮಾಡಬಾರದು. ಅಕಸ್ಮಾತ್ ಮಾಡಿದರೆ ಏನೆಲ್ಲ ತೊಂದರೆಗಳು ನಿಮ್ಮ ಕುಟುಂಬದ ಮೇಲೆ ಜರುಗುತ್ತವೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಪಿತೃಪಕ್ಷವು ಯಾವಾಗಲೂ 15 ದಿನ ಇರುತ್ತೆ. ಈ ದಿನಗಳಂದು ನಮ್ಮ ಪೂರ್ವಜರನ್ನು ಸ್ಮರಿಸುವ ಪೂಜಿಸುವ ದಿನವಾಗಿದೆ. ಈ ವರ್ಷ ಸೆಪ್ಟೆಂಬರ್ 7ರಂದು ಪ್ರಾರಂಭವಾಗಿ ಸೆಪ್ಟೆಂಬರ್ 21ರವರೆಗೆ ಪಿತೃಪಕ್ಷ ಇರುತ್ತದೆ. ಪಿತೃಗಳ ಆತ್ಮ ಶಾಂತಿಯನ್ನು ನೀಡುವುದಕ್ಕೆ ಈ ಸಮಯದಲ್ಲಿ ಶ್ರದ್ಧಾ ಪಿಂಡ ಪ್ರದಾನ, ತರ್ಪಣ ವಿಧಿವಿಧಾನಗಳನ್ನು ಮಾಡಲಾಗುತ್ತದೆ. ಇದರಿಂದ ಪಿತೃ ಶಾಂತಿಯಾಗುವುದರ ಜೊತೆಗೆ ಅವರ ಕೃಪೆ ನಮ್ಮ ಕುಟುಂಬದ ಮೇಲೆ ಸದಾ ಇರುತ್ತೆ. ಪಿತೃಪಕ್ಷದ ಸಮಯದಲ್ಲಿ ಅಪ್ಪಿತಪ್ಪಿಯೂ ಈ ವಸ್ತುಗಳನ್ನು ಖರೀದಿ ಮಾಡಬಾರದು. ಅವುಗಳಲ್ಲಿ ಮೊದಲನೇದಾಗಿ ಚೂಪಾದ ವಸ್ತುಗಳನ್ನು ಖರೀದಿ ಮಾಡಬೇಡಿ. ಚೂಪಾದ ವಸ್ತುಗಳು ಎಂದರೆ ಕಬ್ಬಿಣದ ಚಾಕು, ಕತ್ತರಿ, ಬ್ಲೇಡ್ ಈ ರೀತಿಯ ವಸ್ತುಗಳನ್ನು ಖರೀದಿ ಮಾಡಬಾರದು. ಇದರಿಂದ ಪಿತೃಗಳು ಸಂತುಷ್ಟರಾಗುವುದಿಲ್ಲ, ಬದಲಾಗಿ ನಮ್ಮ ಮೇಲೆ ಕೋಪವನ್ನು ತೋರಿಸುತ್ತಾರೆ. ಪಿತೃಪಕ್ಷದ ಅವಧಿಯಲ್ಲಿ ಹೊಸ ಬಟ್ಟೆ ಖರೀದಿ ಮಾಡಬಾರದು ಎಂದು ಶಾಸ್ತ್ರ ಹೇಳುತ್ತದೆ. ಪಿತೃ ಕಾರ್ಯಗಳಿಗೆ ಮಾತ್ರ ಹೊಸ ಬಟ್ಟೆಯನ್ನು ಖರೀದಿ ಮಾಡಬೇಕು. ಅದನ್ನು ಹೊರತುಪಡಿಸಿ ಬೇರೆ ಉದ್ದೇಶಕ್ಕಾಗಿ ಈ ಸಮಯದಲ್ಲಿ ನೂತನ ವಸ್ತ್ರ ಖರೀದಿ ಮಾಡಬಾರದು. ಚಿನ್ನ, ಬೆಳ್ಳಿ, ಬೆಲೆ ಬಾಳುವ ವಸ್ತುಗಳನ್ನು ಖರೀದಿ ಮಾಡಬಾರದು. ಹೊಸ ವಾಹನ ಖರೀದಿ ಮಾಡುವುದು ಕೂಡ ಈ ಸಮಯದಲ್ಲಿ ನಿಷಿದ್ಧ. ಇದರಿಂದ ಕೆಟ್ಟ ಫಲಿತಾಂಶಗಳನ್ನು ನೀವು ನೋಡಬೇಕಾಗುತ್ತದೆ. ಪಿತೃಪಕ್ಷದ ಸಮಯದಲ್ಲಿ ನಾವು ಹೊಸ ಮನೆಯ ಚಾವಣಿಯನ್ನು ಕೆಡವಬಾರದು. ಈ ರೀತಿ ತಪ್ಪು ಮಾಡಿದರೆ ಪಿತೃಗಳ ಕೋಪಕ್ಕೆ ಗುರಿಯಾಗುತ್ತೀರಿ. ಇದರಿಂದ ಪಿತೃದೋಷಗಳು ಕೂಡ ಬರುತ್ತದೆ. ಪಿತೃಪಕ್ಷದಲ್ಲಿ ಮದುವೆ, ಗೃಹ ಪ್ರವೇಶ, ಹೊಸ ಉದ್ಯಮಗಳನ್ನು ಆರಂಭಿಸಬಾರದು. ಹೊಸ ಒಪ್ಪಂದಗಳಿಗೆ ಸಹಿ ಹಾಕಬಾರದು. ಹೊಸದಾಗಿ ವ್ಯಾಪಾರ ವ್ಯವಹಾರ ಶುರು ಮಾಡಬಾರದು. ಅತಿಯಾದ ಆಚರಣೆ ಮಾಡಬಾರದು. ದಾನವನ್ನು ಈ ಸಮಯದಲ್ಲಿ ಮರೆಯಬಾರದು. ದಾನ ನಿರ್ಲಕ್ಷ್ಯ ಮಾಡುವುದು ಕೂಡ ದೊಡ್ಡ ತಪ್ಪುಗಳಲ್ಲಿ ಒಂದಾಗಿದೆ. ಪಿತೃಪಕ್ಷದ ಸಮಯದಲ್ಲಿ ದಾನವು ಪೂರ್ವಜರನ್ನು ನೇರವಾಗಿ ತಲುಪುತ್ತದೆ. ಕರ್ಮದ ಹೊರೆಗಳನ್ನು ಕಡಿಮೆ ಮಾಡುತ್ತದೆ. ಅಗತ್ಯವಿರುವವರಿಗೆ ಸಹಾಯ ಮಾಡಿದರೆ ತುಂಬಾ ಒಳ್ಳೆಯದು. ತೀರಾ ಬಡತನದಲ್ಲಿ ಇರುವವರಿಗೆ, ಅವಶ್ಯಕತೆ ಇದ್ದವರಿಗೆ ಎಳ್ಳು, ಉಪ್ಪು, ಬೇಳೆ, ಅಕ್ಕಿಯನ್ನು ಆಹಾರವನ್ನು ದಾನವಾಗಿ ನೀಡಬೇಕು. ಪಿತೃಪಕ್ಷ ಸಮಯದಲ್ಲಿ ಮನೆಗೆ ಬರುವ ನಾಯಿ, ಹಸು, ಬ್ರಾಹ್ಮಣ ಅಥವಾ ಭಿಕ್ಷುಕರಿಗೆ ಗೌರವದಿಂದ ಆಹಾರ ಅರ್ಪಿಸಬೇಕು. ಪಿತೃಗಳನ್ನು ಸ್ಮರಿಸಬೇಕು. ಇದರಿಂದ ಪಿತೃಗಳ ಕೃಪೆ ಬೇಗನೆ ನಿಮ್ಮ ಕುಟುಂಬಕ್ಕೆ ಸಿಗುತ್ತದೆ. ಮದ್ಯ, ಮಾಂಸಾಹಾರ, ಈರುಳ್ಳಿ, ಬೆಳ್ಳುಳ್ಳಿ, ಬದನೆಕಾಯಿ, ಮೂಲಂಗಿ, ಹಾಲು, ಹಲಸಿದ ಆಹಾರ, ಬಿಳಿ ಎಳ್ಳು, ಕಪ್ಪು ಉಪ್ಪನ್ನು, ಬೇಳೆಕಾಳುಗಳನ್ನು ಬಳಸುವಂತಿಲ್ಲ ಎಂದು ಹೇಳಲಾಗುತ್ತದೆ. ಪೂರ್ವಜರಿಗೆ ಎಂದು ತಯಾರು ಮಾಡಿದ ಆಹಾರವನ್ನು ಮೊದಲು ರುಚಿ ನೋಡಬಾರದು. ಪಿತೃಪಕ್ಷದ ಸಮಯದಲ್ಲಿ ಪೂರ್ವಿಕರು ನಮ್ಮ ಮನೆಗೆ ಅಥವಾ ನಮ್ಮ ಕಣ್ಣಿನ ಮುಂದೆ ಯಾವ ರೂಪದಲ್ಲಾದರೂ ಬರಬಹುದು. ಆಗ ತಪ್ಪಾಗಿ ಭಾವಿಸಿ ಅವರನ್ನು ಅವಮಾನಿಸಬಾರದು. ಇದರಿಂದ ಪೂರ್ವಿಕರು ಕೋಪಗೊಳ್ಳುತ್ತಾರೆ. ಬ್ರಹ್ಮ, ವಿಷ್ಣು, ಮಹೇಶ್ವರ ಅನುಮತಿ ಪಡೆದು ಪಿತೃಗಳು ಈ ಸಮಯದಲ್ಲಿ ಭೂಲೋಕಕ್ಕೆ ತಮ್ಮ ಕುಟುಂಬವನ್ನು ನೋಡಲು ಬಂದಿರುತ್ತಾರೆ. ಪಿತೃಗಳು ಈ ಸಮಯದಲ್ಲಿ ವಾಯು ರೂಪದ ಜೊತೆಗೆ ಋಷಿಗಳ ಸಂತಾನ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಈ ರೂಪದಲ್ಲಿ ಮನೆಗೆ ಬಂದರೆ ಅವರಿಗೆ ಆಹಾರ ನೀಡಿ ಸತ್ಕರಿಸಬೇಕು. ಕೆಲವು ಸಲ ನಮ್ಮ ಪಿತೃಗಳು ನಾಯಿಯ ರೂಪದಲ್ಲಿ, ಹಸುವಿನ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ನಿಮ್ಮ ಮನೆಗೆ ಬರುವ ಈ ಜೀವಿಗಳಿಗೆ ನಿಮ್ಮ ಕೈಯಿಂದ ಸ್ವಲ್ಪವಾದರೂ ಆಹಾರ ನೀಡಿ. ಪಿತೃಪಕ್ಷದ ಸಮಯದಲ್ಲಿ ಯಾವುದೇ ಅತಿಥಿಗಳು ನಿಮ್ಮ ಮನೆಗೆ ಬಂದರೂ ಸಹ ಅವರಿಗೆ ಅನ್ನ, ಆಹಾರ ನೀಡಿ ಗೌರವಿಸಬೇಕು. ಪಿತೃಗಳು ಕಾಗೆಯ ರೂಪದಲ್ಲಿಯೂ ಮನೆಯ ಮುಂದೆ ಬರುತ್ತಾರೆ. ಆಗ ಮರೆಯದ ಕಾಗೆಗಳಿಗೆ ಆಹಾರ ನೀಡಿ. ಪಿತೃಪಕ್ಷದ ಸಮಯದಲ್ಲಿ ಪ್ರಾಣಿ ಪಕ್ಷಿಗಳು, ಕೀಟಗಳನ್ನು ಕೊಲ್ಲುವುದು, ನೋಯಿಸುವುದು, ಹಿಂಸಿಸುವುದು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಪೂರ್ವಜರು ಸೂಕ್ಷ್ಮ ರೂಪದಲ್ಲಿ ಈ ಸಮಯದಲ್ಲಿ ಭೂಲೋಕಕ್ಕೆ ಬಂದಿರುತ್ತಾರೆ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಜೀವಿಗಳಿಗೂ ಹಾನಿ ಮಾಡಬಾರದು. ಮಾಂಸ, ಮೀನು, ಮೊಟ್ಟೆಗಳನ್ನು ಸೇವಿಸುವುದು ತ್ಯಜಿಸಿ. ಈ ಸಮಯದಲ್ಲಿ ಯಾರ ಮೇಲೂ ಅಹಂಕಾರ, ಕೋಪ ತೋರಿಸಬೇಡಿ. ಪಿತೃಪಕ್ಷವು ನಮ್ರತೆ ಮತ್ತು ಸ್ಮರಣೆಯ ಸಮಯ. ನೀವು ಶ್ರೀಮಂತರಾಗಿರಲಿ, ಬಡವರಾಗಿರಲಿ, ನಿಮ್ಮ ಬಳಿ ಇರುವ ಸಂಪತ್ತಾನದ ಬಗ್ಗೆ ಹೆಮ್ಮೆ ಹೆಚ್ಚು ಪಡಬೇಡಿ. ಶ್ರದ್ಧಾ ಮಾಡಬೇಕಾದರೆ ಜಗಳ ಮಾಡಿಕೊಂಡು, ಕೋಪ ಮಾಡಿಕೊಂಡು ಮಾಡಬೇಡಿ. ಕುಟುಂಬದ ಸದಸ್ಯರನ್ನು ಅವಮಾನಿಸಿ ನೋಯಿಸಬೇಡಿ. ಕೆಲವರು ತರ್ಪಣ ಅಥವಾ ಶ್ರಾದ್ದವನ್ನು ಪರವಾಗಿಲ್ಲ ಎಂದು ಭಾವಿಸಿ ಬಿಟ್ಟು ಬಿಡುತ್ತಾರೆ. ಆದರೆ ಗರುಡ ಪುರಾಣದ ಪ್ರಕಾರ ಆಚರಣೆಗಳನ್ನು ಮರೆತರೆ, ನಿರ್ಲಕ್ಷ್ಯ ಮಾಡಿದರೆ ನಿಮ್ಮ ಕುಂಡಲಿಯಲ್ಲಿ ಪಿತೃದೋಷ ಉಂಟಾಗುತ್ತದೆ. ಇದರಿಂದ ಮದುವೆ ತಡವಾಗಬಹುದು. ಹಣಕಾಸಿನ ತೊಂದರೆಗಳು ಹೆಚ್ಚಾಗಿ ಕಾಡುವುದು. ಯಾವ ಕೆಲಸಕ್ಕೆ ಕೈ ಹಾಕಿದರೂ ನಷ್ಟವಾಗುತ್ತದೆ. ಏಳಿಗೆಯನ್ನು ಕಾಣಲು ಸಾಧ್ಯವಾಗುವುದಿಲ್ಲ. ಪಿತೃಪಕ್ಷದ ಅವಧಿಯಲ್ಲಿ ನಿಮ್ಮ ಕೈಯಿಂದ ದೈವ ವೃಕ್ಷಗಳಿಗೆ ಜಲವನ್ನು ಅರ್ಪಿಸಿ. ಬೇವು, ಅರಳಿ ಸಸಿಗಳನ್ನು ನೆಟ್ಟು
ನಮಸ್ಕಾರ ಮಾಡಿಕೊಳ್ಳಿ. ಏಕೆಂದರೆ ನಿಮ್ಮ ವಂಶದಲ್ಲಿ ಯಾರಾದರೂ ದೈವ ವೃಕ್ಷಗಳನ್ನು ಕಡಿದಿದ್ದರೆ ಆ ದೋಷಗಳು ಇದರಿಂದ ನಿವಾರಣೆಯಾಗುತ್ತದೆ. ಪಿತೃಪಕ್ಷ ಸಮಯದಲ್ಲಿ ಯಾವ ತಪ್ಪುಗಳನ್ನು ಮಾಡಬಾರದು ಎಂಬುದರ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಈ ವಿಡಿಯೋವನ್ನ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.